ಹಲೋ ತರುಣ್. ಹೇಳಮ್ಮ ಜ್ಯೋತಿ, ಚೆನ್ನಾಗಿದೆಯಾ? ಅಲ್ಲ, ಯಾಕೆ ನಿನ್ನಿಂದ ಕಾಲ್ ಮಾಡಿಲ್ಲ? ನಾನು ಕಾಲ್ ಮಾಡಿದ್ರು ನೀನು ಒಂದು ಒಳ್ಳೆ ರಿಪ್ಲೈ ಇಲ್ಲ, ಮೆಸೇಜ್ ಇಲ್ಲ, ಯಾಕೆ, ಏನಾಯಿತು? ಏನಂತ ಹೇಳಿ ತರುಣ್, ನಾವು ಮಾತಾಡ್ತಾ ಇರೋದು ಅಮ್ಮನಿಗೂ ಗೊತ್ತಾಗಿ ಡೌಟ್ ಬಂದು ನನ್ನ ಮದುವೆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಪ್ಪನ ಮುಂದೆ. ಅಪ್ಪನೂ ನನ್ನ ಮದುವೆ ಮಾಡ್ತಾನಂತಂದ್ರೆ ಹಂಗಾಗಿ ನನಗೆ ಮದುವೆ ಮಾಡ್ಕೊಳ್ಳೋ ಇಷ್ಟ ಇಲ್ಲ ಅಂತ ಅಪ್ಪ ಅವನ ಜೊತೆ ಜಗಳ ಮಾಡಿದ್ದಾನೆ, ಗೊತ್ತೈತನ್ನ? ಅಯ್ಯೋ, ಈಗ ಯಾಕೆ ಜಗಳ ಮಾಡೋಕೆ ಹೋಗಿತ್ತು ಜ್ಯೋತಿ? ಇನ್ನೊಂದು ಸ್ವಲ್ಪ ದಿನ ತಡಿಬೇಕಾಗಿತ್ತು ಅಲ್ಲ? ನನಗೆ ಇನ್ನೂ ಸ್ವಲ್ಪ ಏನಾದರೂ ನಾನು ಮುಂದೆ ಕೆಲಸದಾಗ ಮುಂದೆ ಹೋಗ್ಬೇಕನ್ನೋ ಆಸೆ ಐತಿ, ಕಮಿಷ್ನರ್ ಆಗೋ ಆಸೆ ಐತಿ ನನಗೆ. ಅಂಥದ್ರಾಗ ನೀನು ಇಷ್ಟು ಬೇಗ ಹೇಳಿಬಿಟ್ಟೆ ಅಂತಂದ್ರೆ ನಾಳೆ ನಮ್ಮ ಮನೇಲಿ ನನ್ನನ್ನು ಇಷ್ಟು ಲಘು ಮದುವೆ ಮಾಡೋಕೆ ಒಪ್ಕೊಳ್ಳಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ. ಇವತ್ತು ನೀನು ಮನೆಗೆ ಬಂದು ಪಪ್ಪನ ಮುಂದೆ ನಮ್ಮ ವಿಷಯ ಹೇಳಲೇಬೇಕು. ನೀನು ಕಮಿಷ್ನರ್ ಆಗೋವರೆಗೂ ಟೈಮ್ ತಗೋ. ನೀನು ಯಾವ ಟೇಷನಲ್ಲಿದೆಯಾ, ಯಾವ ಟೇಷನಲ್ಲಿ ನೀನು ಪೊಲೀಸು ಅನ್ನೋದನ್ನು ಎಲ್ಲನೂ ನಮ್ಮ ಪಪ್ಪಗೆ ತಿಳಿಸು. ಅವರೆಲ್ಲ ಎಂಕ್ವೈರಿ ಮಾಡ್ತಾರೆ, ಗೊತ್ತಾಗತ್ತಲ್ಲ. ಆವಾಗ ನೀನು ಪೊಲೀಸ್ ಅದಿ ಅಂತ ಅವಾಗ ತಾವೇ ಕೊಡ್ತಾರ. ಅಲ್ಲ, ನನ್ನ ಮಗಳು ಪೊಲೀಸನ್ನ ಮದುವೆ ಆಗ್ತಾಳಂದ್ರೆ ಯಾವ ತಂದೆ ತಾನೇ ಬೇಡ ಅಂತಾನೆ ಹೇಳು? ಅಯ್ಯೋ, ನನ್ನ ವಿಷಯ ಇವಳಿಗೆ ಏನಾದರೂ ಗೊತ್ತಾತಂದ್ರೆ ಮದುವೆ ಎಲ್ಲ ನಾನು ಇವಳು ಕೈಯೇ ಬಿಟ್ಬಿಡ್ಬೇಕಾಗುತ್ತೆ. ಅಲ್ಲ, ಇಷ್ಟು ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ಕೈ ಬಿಡೋದ? ಇಲ್ಲಿಲ್ಲ, ನಾನು ಏನಾದರೂ ಮಾಡಲೇಬೇಕು. ತರುಣ್, ಮಾತಾಡು. ಇಲ್ಲಿಲ್ಲ, ನನಗೀಗ ಭೇಟಿಯಾಗೋ ಇದಿಲ್ಲ. ಅದು ಏನಂದ್ರೆ ನಮ್ಮ ಮನೇಲಿ ಮೊದಲು ನಮ್ಮ ಮನೇಲಿ ಒಪ್ಪಿಸಿ ನಾನು ಕಮಿಷನರ್ ಆಗಿ ಬಂದು ನಿಮ್ಮ ಮನೇಲಿ ಹೇಳ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ಮನೆಗೆ ಬರೋಲ್ಲ, ನಿಮ್ಮ ಮನೆಯವ್ರಿಗೆ ನನ್ನ ಮುಖ ತೋರಿಸಲ್ಲ. ಯಾಕೆ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಅಯ್ಯೋ ತರುಣ್, ನನಗೆ ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಐತೆ. ಆದರೆ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಾನು ಎಲ್ಲಿ ಓಡೋಗ್ಬಿಟ್ಟು ಮದುವೆ ಆಗಿ ಎಲ್ಲಿ ನನ್ನ ಜೀವನ ನಾನು ಹಾಳು ಮಾಡ್ಕೋತೀನೋ, ಅದಕ್ಕೆ ನೋಡಿ ದೊಡ್ಡ ಶ್ರೀಮಂತರ ಮನೆಗೆ ಹುಡುಗನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ನನಗೆ ನಿನ್ನ ಬಿಟ್ಟು ಬೇರೆ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲ ತರುಣ್. ಅದರಲ್ಲಿ ಬೇರೆ ನಮ್ಮಮ್ಮ ಬೇರೆ ಪ್ರೆಗ್ನೆಂಟು. ಏನು, ನಿಮ್ಮಮ್ಮ ಇವಾಗ ಪ್ರೆಗ್ನೆಂಟಾ? ಅಲ್ಲೇ ನೀನೇನೋ ಮದುವೆ ಆಗ್ಬಿಟ್ಟೆ ಅಂದ್ರೆ ನಿನಗೆ ಈಗ ಮಗು ಆಗೋ ವಯಸ್ಸು. ನಿಮ್ಮಮ್ಮ ಅಪ್ಪನಿಗೆ ಇಷ್ಟು ದಿನದ ಮೇಲೆ ಯಾಕೆ ಮಕ್ಕಳು ಮಾಡ್ಕೋ ಆಸೆ ಬಂತು? ಅದೇನು ಹೇಳ್ತೀಯ, ಹುಚ್ಚು ಮುದುಕರ ಪ್ರೀತಿ. ಈಗ ಪ್ರೆಗ್ನೆಂಟ್ ಆಗಿ ಕೂತಾಳ ಇತ್ತು. ಆ ಮಗು ಸಂಬಂಧ ನನ್ನ ಲಘು ಮದುವೆ ಮಾಡ್ಕೊಡ್ಬೇಕಂತ. ಇಲ್ಲಾಂದ್ರೆ ಆ ಮಗುನ ಹಿಂಗೆ ಕಂಕಲ್ಲಾಗಿ ಎತ್ಕೊಂಡು ಮದುವೆ ಮಾಡ್ಕೊಳಕ್ಕಾಗಲ್ಲಂತ. ಅದಕ್ಕೆ ನಾನು ಆ ಮಗುನೇ ಏನಾದರೂ ಮಾಡ್ಬೇಕು ಅನ್ಕೊಂಡೀನಿ. ನನಗೇನಾದರೂ ಒಂದು ಐಡಿಯಾ ಕೊಡ್ತೀಯಾ? ಅಯ್ಯೋ ಶಿವನೇ, ನಿನಗ್ಯಾಕೆ ಹಿಂಗೆ ಬುದ್ಧಿ ಬಂತು ಜ್ಯೋತಿ? ಅಲ್ಲ, ನಿಮ್ಮ ಅಮ್ಮನ ಹೊಟ್ಟೆಲಿ ಗಂಡು ಪಾಪು ಹೋಯ್ತು ಹೆಣ್ಣು ಪಾಪು ಹೋಯ್ತಂತೂ ಅದು ಗೊತ್ತಾಗಲ್ಲ. ಆದರೆ ನಿನಗೆ ತಮ್ಮನೋ ತಂಗಿನೋ ಆಗಿರುತ್ತೆ. ಅದನ್ನು ನೀನು ಕೊಂದು ಆ ಖುಷಿನ ಪಾಪನ ಯಾಕೆ ಕಟ್ಕೋತೀಯ? ಇದು ನೀನು ಮಾಡೋದು ಸರಿಯಲ್ಲ. ಅಲ್ಲ, ನಿಮ್ಮಮ್ಮನೇ ಇಷ್ಟಪಟ್ಟು ಮಗು ಬೇಕಂತ ಮಾಡ್ಕೋತಿದ್ದಾರೆ ಅಂದಮೇಲೆ ನೀನು ಯಾಕೆ ಅದನ್ನು ಕೊಲ್ಲೋ ನಿರ್ಧಾರಕ್ಕೆ ಹೋಗ್ತೀಯ? ಒಂದು ಜೀವನ ಕೊಲ್ಲಬೇಕಂದ್ರೆ ಅದು ಹಂಗೆ ಆಗಲ್ಲ, ತಿಳ್ಕೊಂಬಿಡು ಜ್ಯೋತಿ. ಇದಷ್ಟು ಸುಲಭ ಅಲ್ಲ. ಪಾಪ ಪಾಪ ಸುತ್ಕೊಳ್ಳುತ್ತೆ. ಅದು ಹೋಗಿ ಹೋಗಿ ನನ್ನಂಥ ಇನ್ಸ್ಪೆಕ್ಟರ್ ಮುಂದೆನೇ ಹೇಳ್ತಾ ಇದೀಯ ಅಂದರೆ ನೀನೇನಾದರೂ ಅದನ್ನು ಕೊಂದರೆ ನಿನ್ನನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಅಯ್ಯೋ ಶಿವನೇ, ನನಗೆ ಒಂದು ಕ್ಷಣ ನಿನ್ನ ಇನ್ಸ್ಪೆಕ್ಟರ್ ಅನ್ನೋದೇ ಮರ್ತೋಯ್ತಲ್ಲ. ಹೋಗಿ ಹೋಗಿ ನಿನ್ನ ಮುಂದೆ ಕೊಲೆ ವಿಷಯ ಹೇಳಿದ್ನಲ್ಲ. ಇಲ್ಲಪ್ಪ, ಇಲ್ಲ, ನಾನು ಆ ಥರ ಮಾತಾಡಲ್ಲ. ಸಾರಿ, ನಾನು ಮಾಡಲ್ಲ. ನಾನು ಸುಮ್ಮನೆ ಮಾತು ಕೇಳಿದ್ದು. ಹಾಗೆ ಅಂತ ಏನಾದರೂ ಇದಾದರೆ ಬಂದು ನನ್ನ ಅರೆಸ್ಟ್ ಮಾಡಿಗಿಡಿಯಪ್ಪ. ಇಲ್ಲ ತಗೋ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ಆ ಥರ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಜ್ಯೋತಿ, ನನಗೆ ಈಗ ಸದ್ಯದ ಮಟ್ಟಿಗೆ ಬರೋಕ್ಕಾಗಲ್ಲ, ಕೆಲಸನೂ ಭಾಳ ಐತೆ. ನೀನೇನಾದರೂ ಮೀಟ್ ಆಗ್ತೀನಿ ಅಂದರೆ ಸಾಯಂಕಾಲ ಮೀಟ್ ಆಗೋಣ, ಸರಿನಾ? ಸರಿ, ಆಯಿತು. ಮತ್ತೆ ತರುಣ್, ನೋಡು, ಬೇಗ ನಿಮ್ಮ ಮನೇಲಿ ಒಪ್ಸು. ನೀನು ಬೇಗ ಕಮಿಷನರ್ ಆಗೋ. ಅಲ್ಲಿವರೆಗೂ ಹೇಗೋ ಅಡ್ಡಿ ಹಾಕೊಂತ ಬರ್ತಿರ್ತೇನೆ ನಾನು ಇವ್ರ ಮದುವೆ ವಿಷಯ ತೆಗೆದ್ರಂದ್ರೆ. ಆದರೆ ಎಷ್ಟು ಬೇಗ ನೀನು ಕಮಿಷನರ್ ಆಗಿ ಎಷ್ಟು ಬೇಗ ನಿಮ್ಮ ಮನೆಯವ್ರಿಗೆ ಒಪ್ಪಿಸಿ ನನ್ನ ಮನೆಗೆ ಬರ್ತೀಯೋ ಅದನ್ನು ದಾರಿ ಕಾಯ್ತಾ ಇರ್ತೀನಿ. ಏನು ಸೀತಾರಾಮನಿಗೆ ಕಾದಂಗೆ. ಓಹೋ, ಸೀತಾರಾಮನ್ ಸ್ಟೋರಿಗೆ ಹೋದ್ರಿ ಈಗ ನೀವು ಮೇಡಮ್ ಅವರು. ಮತ್ತೆ ಇದೇ ಆಯಿತು, ಸೀರಿಯಸ್ ಆಗಿ ಬಂದು ಹೇಳ್ತೀಯಾ ಇಲ್ವಾ ಅದು ಇದು ಅಂತ? ಬೇರೆ ಯಾವುದು ಮಾತುಕತೆನೇ ಇಲ್ಲ? ನನ್ನ ತಲೆಯಲ್ಲಿ ಈ ಟೆನ್ಷನ್ ಬಿಟ್ಟು ಬೇರೆ ಯಾವುದು ಓಡ್ತಾ ಇಲ್ಲ ತರುಣ್, ಅಷ್ಟೇ. ಸರಿ, ಆಯಿತು ತಗೋ. ಓಕೆ, ಬಾಯ್. ಸರಿ, ಆಯಿತು, ಬಾಯ್. ನಿಂದು ಬರಕೈತಲ್ಲ. ಯಾವ ಏನು ಲಕ್ಷ್ಮಿ? ನನಗರ ನೀತಿ ಬರಕತ್ತೈತಿ. ಮಲ್ಕೊಳಕ್ಕೆ ಬಾ ಬೇ. ನಂಗೆ ಮ್ಯಾಲೆ ಒಬ್ಬಕ್ಕೆ ಹೋಗಕ್ಕೆ ಅಂಜಿಗೆ ಬರ್ತೈತಿ. ಆ ಹುಡುಗಿ ಬರ್ತೈತಂದ್ರೆ ಅದು ಇಲ್ಲೇ ಕೊನೆ ಮಕ್ಕೊಂಬಿಟ್ಟೈತಿ. ಅದಕ್ಕೆ ನಂಗೆ ಮ್ಯಾಲೆ ಹೋಗಕ್ಕೆ ಅಂಜಿಗೆ ಬರ್ತೈತೆವ. ಬಂದಿಂದ್ರ ನನ್ನ ಮಗಳ ನಾಳೆ ಇದಕ್ಕೆ ಹಾಕೇನಲ್ಲವ ಪಡ್ ಮಾಡಕ್ಕೆ. ಅದಕ್ಕೆ ರುಬ್ಬಾಕತ್ತಿದ್ನಿ. ಇನ್ನೊಂದು ಈಟ್ ರುಬ್ಬೋದೈತಿ, ರುಬ್ಬೇಕನೆ ಬರ್ತಾನೆ. ಮತ್ತು ನಾಳೆ ಪಡ್ ಮಾಡಿರತ್ತಂತ ಹೀಗೆ ಸಂಜೆ ಬರಕತ್ತಾನ. ನಾಳೆ ಬೆಳಿಗ್ಗೆ ಅಲ್ಲೇ ಇದ್ದಲ್ಲ ಅವ, ಅದಕ್ಕೆ ನಾನು ಪಡ್ ಮಾಡ್ತಾನೆ. ಹಂಗಾರೆ ಏನು ಹೆಂಡತಿ ಮನ್ಯಾಗ ಅದನ್ನ ಆಕೇನೋ ಐಶ್ವರ್ಯಾಗ ಆರಾಮ ಇರಲಿಲ್ಲ ಅಂತ ಒಂದಿಟ ತಲೆದು ನುಸೋದು ಅಂದ್ರೆ ಚಿಂತಿನ ಹಚ್ಕೊಂಡ್ಬಿಟ್ಟಿದ್ಲಂತಲ್ಲ. ಹಂಗಾಗಿ ಜ್ವರ ಬರಕತ್ತು ಅಂತ ಬಿಟ್ಟು ಹೋಗ್ಬೇಡ ಅನ್ನಕತ್ಲಂತಕಿ. ಅದಕ್ಕೆ ಅಲ್ಲೇ ಉಳ್ತಾನ. ಅದಕ್ಕೆ ನಾಳೆ ಬೆಳಿಗ್ಗೆ ಬರ್ತಾನಂತೆ ಫೋನ್ ಹಚ್ಚಿದ್ದ. ನಿಮ್ಮ ಅಕ್ಕನೂ ಬಂದಾಳ ಬಾ ಅಂತಾನೆ.
ಅದಕ್ಕೆ ಬರ್ತಾನಂತ ಅಂದವ. ಬರಲಿ ನಾನು ವಿಚಾರಿಸ್ತಾನೆ. ಅಲ್ಲ ಅಕ್ಕ ಅನ್ನೋದು ಅದಾಳೋ ಇಲ್ಲೋ ನೆನಪಿನ್ಯಾಗ, ಮತ್ತು ಮದುವೆ ಆಗಿದ್ದೇನಂತ ನಾನು ಕೇಳ್ತಾನೆ. ಕೇಳಂತೆ. ಅವನದು ಪರಿಸ್ಥಿತಿ ಹಂಗೆ ಇತ್ತಲ್ವ, ಇನ್ನೇನು ಮಾಡಕ್ಕೆ ಬರ್ತೈತೆ ಹೇಳು. ಹೌದು ಮಗಳ, ನಿನ್ನ ಗಂಡ ಏನರ ಫೋನ್ ಹಚ್ಚಿದ್ದನ? ಇಲ್ಲವ, ಫೋನು ಹಚ್ಚಿಲ್ಲ, ಏನೂ ಇಲ್ಲ. ಅವನೇನು ಮನ್ಯಾಗ ಅದಾನೋ ಏನು ನಾ ಇಲ್ಲಂತೆ ಎಲ್ಲಾರು ಹೋದ್ನು, ಯಾರಿಗೆ ಗೊತ್ತವ. ನಾನಂತೂ ಸಿಟ್ಟು ಮಾಡ್ಕೊಂಡು ಬನ್ನಿ ನೋಡ್ದೆ, ತಿನ್ನುವಾಗ ತಿಂದ ನಮ್ಮ ಮಾವ ತಿಂದಿಲ್ಲ ಅಂತಂದು ನನ್ನ ಮೇಲೆ ಹಾಕಿ ಹೆಂಗೆ ಮನೆಯಿಂದ ಸೊಸಿನ ಹೊರಗೆ ಹಾಕಿಬಿಟ್ಟ. ಈ ರೀತಿ ಮಾಡೋದು ಸರಿ ಅಲ್ಲವೇ? ಏನು ಮಾಡೋದವ, ಎಲ್ಲ ಹಣೆ ಬರಲ್ಲ. ನಾವು ಪಡ್ಕೊಂಬಂದದನ್ನು ನಾವು ಅನ್ಭವಿಸ್ಬೇಕ ಮಗಳ. ಆದರೂ ನಿನ್ನ ಮನೆಗೆ ಸೊಸೆಯಾಗಿ ಬರಾಕಿ ಅದೃಷ್ಟವಂತಿ ನೋಡ್ವಿ. ಅಲ್ಲ ನಿನ್ನಂಥ ಬಂಗಾರ ಅಂತ ಅತ್ತಿ, ನಮ್ಮ ತಮ್ಮಗಳು ಬಂಗಾರ ಅಂತವ್ರು ಅದಾರ. ಏನೋ ನಮ್ಮ ಅಪ್ಪಡ ಸಿಟ್ಟಕ್ಕದಾನ ಅಷ್ಟ, ಅವೇನ ನಾಳೆ ನಮ್ಮ ತಮ್ಮಗೆ ಅಂಜಿ ಗಪ್ಪ ಕುಂತ. ಆದ್ರೆ ಅತ್ತಿ ಚಲೋ ಸಿಗ್ಬೇಕಾದ್ರೆ ಪುಣ್ಯ ಪಟ್ಟಿರ್ಬೇಕು. ನಿನಗೆ ನಿದ್ದೆ ಎಷ್ಟದ ಬರಾಕತ್ತೈತೆ ನೋಡು. ಅಷ್ಟು ಹಾಕ್ಲಿಕ್ಕೆ ಬರಾಕತ್ರ ಹೋಗಿ ಮಲ್ಕೊಳಗಟ್ಟ. ಅದ ಮತ್ತೆ ನೀ ಬಾ ಅನ್ನಂತೇನು, ನೀ ನೋಡ್ರಿ ಅದು ಮಾಡ್ತಾನೆ ಇದು ಮಾಡ್ತಾನೆ ಅನ್ನತಿ. ಅಲ್ಲ ಅಕ್ಕಿ ಯಾಕೆ ಹೋಗಿ ಅಲ್ಲಿ ಮಂಜುನ ರೂಮ್ನಾಗ ಮಕ್ಕೊಂಡಾಳ, ಅವ್ನು ನೋಡ್ರಿ ಪಡ್ಸಾಲೆಗೆ ಅಲ್ಲೇ ಓದ್ಕೊಂತ ಅಲ್ಲೇ ಮಕ್ಕೊಂಡಾನ. ಹಂಗೆ ಯಾಕೆ ಮಾಡಿರ್ಬೇಕಿ? ಯವ್ವ ಅದೇನರ ಹಾಸ್ಟೆಲ್ದಾಗ ಪಲಂಗ ಮೇಲೆ ಮಕ್ಕೊಂಡು ರೂಢ ಇರ್ಬೇಕು. ಅದಕ್ಕೆ ಆ ಟೈಮಿಗೆ ಮಕ್ಕೊಂಡು ನೀ ರೂಢ ಇರ್ಬೇಕು ಹುಡುಗಿಗೆ. ಅದಕ್ಕೆ ಹೋಗಿ ನೋಡಿ ಮಕ್ಕೊಂಡು ಬಿಟ್ಟತ್ತೆ ಅಲ್ಲವಾ. ನಾನು ಹೋಗಿ ಎಬ್ಸಿನಿ, ಏನು ಮಾಡ್ರಿ ಹೇಳಿಲ್ಲ. ಊಟ ಮಾಡಿದ್ದು ಹೊಟ್ಟೆ ರಿಕ್ಕಾಗಿ ಬಿಟ್ಟೈತೆ ನೋಡುವ. ಅನ್ನ ಉಂಡು ಬ್ಯಾಳಿ ಸಾರು ಮಾಡಿದ್ನಲ್ಲ, ಅದನ್ನು ಉಂಡು ಮಜ್ಜಿಗೆ ಕುಡಿದ್ಬಿಟ್ನಿ, ಹೊಟ್ಟೆ ಗಟ್ಟಿ ಕಲ್ಲಾಗೈತವ. ಸರಿ ಆತ್ವೆ. ಮತ್ತು ನಾ ಪಲ್ಯ ರೊಟ್ಟಿ ಮಾಡಿದ್ನಲ್ಲ ಹೆಂಗಾಗಿತ್ತೆ? ಚಲೋ ಆಗೈತವ, ಎಲ್ಲ ಚಲೋ ಆಗೈತೆ ಅಡಿಗೆ. ಆಕೆ ನೀನ ಉಣ್ಣಾಕ ಕೊಟ್ಟೆನ? ಯವ್ವ ನಾನು ಆಕೆಗೆ ಉಣ್ಣಾಕ ಕೊಟ್ನಿ, ಮಂಜುಗೂ ಉಣ್ಣಾಕ ಕೊಟ್ನಿ. ಆಕೆ ಮಂಜು ಇಬ್ಬರು ಉಂಡಿದ್ರು. ಅದಕ್ಕೆ ಉಂಡು ಕಾಸ ಇದನ್ನು ಮಾಡಿರು ಮಕ್ಕೊಂಡು ಆಕಿ ಕುಂದ್ರತ ನಾ ಮಾಡೀನಿ, ಹೋಗಿ ಮಕ್ಕೊಂಡು ಬಿಟ್ಟ ಆಕಿ. ಆಯ್ತವ, ಹೋಗು ನಿಮ್ಮ ಆಗರ ಹೋಗು. ಬೇಕಾರೆ ಅಲ್ಲಿ ನಿಮ್ಮ ಅಪ್ಪನ ಕರ್ಕೊಂಡು ಹೋಗು, ಬಂದುಬಿಡ್ತಾನ. ಲೈಟ್ ಹಚ್ಚಿ ಬಂದುಬಿಡ್ತಾನ ಮೇಲ್ತಾನ. ನೀ ಕದ ಹಾಕೊಂಡು ಮಕ್ಕೋ, ಕದ ಹಂಗೆ ಮುಂದೆ ಮಾಡ್ಕೊ, ಮತ್ತು ಚಿಲ್ಕ ಹಾಕೊಂಡು ಮಕ್ಕೊಂಡು ಹಿಡ್ಕೊಂಡು ಕರೆದ್ರು ಹೇಳುದ್ರ ಬಿಡುದಿಲ್ಲ. ಅದಕ್ಕೆ ನಾ ಬಂದಕ್ಕೆ ಇದನ್ನು ಮಾಡ್ತಾನೆ. ಯವ್ವ ಲಕ್ಷ್ಮಿ, ಏನು ಬೇ? ನಿನ್ನ ಗಂಡಗ ನಾನು ಇರೋದಿಲ್ಲೀಗ, ನಿಮ್ಮ ಅಪ್ಪಗೂ ಬಿಟ್ಟ ಬಾನ. ಆಮೇಲೆ ನೀನು ನಿನ್ನ ಗಂಡನ ಜೊತೆ ಫೋನ್ ಹಚ್ಚಿ ಮಾತಾಡವ, ಏನಂತಾನಂತ ನೋಡು. ಆಯ್ತು ಬೇ. ಪಾಪ ನನ್ನ ಮಗಳು ಇದ್ರ ಬಾಳೆ ಆಡ್ ದೇವ್ರು ಸುದ್ದಿ ಮಾಡ್ರೆ ಅಷ್ಟು ಸಾಕವ, ನಂಗೆ ಚಿಂತೆ ಇರೋದಕ್ಕಿದ ಬಾಕಿದೆ. ಓಹೋ, ಹಂಗಾದ್ರೆ ಗಂಡ ಮನೆ ಜಗಳ ಮಾಡಿ ಬಂದಾಳ. ನಮ್ಮ ಅವ್ವಾಗೊಂದು ಖುಷಿ ವಿಚಾರ ಹೇಳಕ್ಕೆ ಚಲೋ ಐಡಿಯಾ ಸಿಕ್ತು. ನಮ್ಮ ಅವ್ವಾಗ ಹೋಗಿ ನಾಳೆ ಮೊದಲ ಇಲ್ಲ ಇಲ್ಲಿಂದ ನಮ್ಮವ್ವ ಮಂಜುನ ಮದುವೆ ಆಗೋದು ಒಪ್ಪಿಸ್ಕೊಂಡೆ ನೀ ಬಾ ಅಂದಾಳ. ಅದಕ್ಕೆ ನಾನು ಅಷ್ಟೇ ಮಾಡ್ತೇನೆ, ಮಂಜುನ ಮದುವೆ ಆಗೋಂಗ ಒಪ್ಪಿಸ್ಕೊಂಡು ನಾನು ಬಂದೇ ಬರ್ತೀನಿ. ಅವನನ್ನು ಒಪ್ಪಿಸಿ ನಾನು ಅವ್ನು ಕರ್ಕೊಂಡು ಮದುವೆ ಮಾಡಿಕೊಂಡೇ ನಮ್ಮ ಮನೆಗೆ ಹೋಗೋದು. ಆವಾಗಲೇ ನೋಡುವಂತೆ ಹೇಗೆ ಮಂಜುನ ಟಕ್ಕಂತ ನಾನು ವಸೆ ಮಾಡ್ಕೋತೀನಿ ಅಂತ. ಅಲ್ಲ ನೀವು ಇವತ್ತು ಹೋಗಲೇಬೇಕಾ? ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗುತ್ತೆ? ನಾನು ಹೋಗಲೇಬೇಕಲ್ಲ. ಅಲ್ಲಿ ಅಪ್ಪ ಅವ್ವ ಎಲ್ಲ ಕಾಯಕತ್ತಿರ್ತಾರೆ. ಮತ್ತು ನಾನು ಭಾಳ ದಿನ ಇಲ್ಲಿ ಕೂತ್ರೆ ಮಂದಿಗೂ ಅನುಮಾನ ಬರ್ತೈತಿ. ಅಲ್ಲ ಈ ಹುಡುಗ ಇವ್ರ ಮನೆಗೆ ಯಾಕದಾನ? ಅಲ್ಲ ಮೊದಲು ಹರಿದ ಹುಡುಗಿ ಮನ್ಯಾಗ ಅದಾಳ, ಈ ಹುಡುಗ ಇವ್ರ ಮನೆಗೆ ಯಾಕದಾನ ಅಂತ ಡೌಟ್ ಬರ್ತೈತಿ. ನಾವಿಬ್ಬರು ನಮ್ಮ ಇದಕ್ಕೆ ನಾವು ಮನಸ್ಸಿಗೆ ಮದುವೆ ಆಗಿದ್ದೇವೆ. ಹೌದು, ಅದು ನನಗೆ ನಿನಗೆ ಗೊತ್ತು, ನಿಮ್ಮ ಅಪ್ಪ ನಿಮ್ಮ ಅವ್ವ ಗೊತ್ತು, ನಮ್ಮ ಮನೇಲಿ ಗೊತ್ತು. ಆದರೆ ಹೊರಗಿನ ಜನರಿಗೆ ಗೊತ್ತಿಲ್ಲಲ್ಲ. ಅವರು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಹೊರಗಿನ ಜನರಿಗೆ ಗೊತ್ತಾಗೋವರೆಗೂ ನಾವು ಕಾಯಲೇಬೇಕಾ ಅಲ್ಲ? ಹೌದು, ನೀವು ಹೇಳೋದು ಕರೆನೇ. ಆದರೆ ನನಗೆ ಯಾಕೆ ಇಷ್ಟೊಂದು ತಲೆ ನುಸ್ತಾ ಇದೆ ಗೊತ್ತಿಲ್ಲ. ತಲೆ ಮಾತ್ರ ಫುಲ್ಲು ನುಸಾಕತ್ತೈತೆ, ಈ ಸೈಡ್ ಎಲ್ಲ ಗುಬ್ಬತ್ರನೂ ಎಲ್ಲ ನುಸ್ತೈತೆ. ಏನಕ್ಕೆ ಅಂತ ಗೊತ್ತಾಗತ್ತಿಲ್ಲ ಗೊತ್ತಾ? ಅದು ಹಂಗೆ ಸ್ವಲ್ಪ ದಿನ ನೋವು ಬರ್ತೈತಿ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ ಏನು. ಸರಿ. ಮದುವೆ ಜವಳಿ ಯಾವಾಗ ತೆಗ್ಸೋಣಂದ್ರು ಪಪ್ಪ? ನಾಳೆಲ್ಲ ನಾಡಿದ್ದು ತೆಗ್ಸೋಣಂದಾರ ಏನು. ನಾನು ಬರ್ತೀನಿ ಅವತ್ತು, ಅಲ್ಲೇ ಬಂದು ಮಾತಾಡ್ತೀನಿ. ನಿನಗೆ ಟೈಮ್ ಸಿಕ್ಕಾಗ ಬಂದು ಸಂಜೆಗೆ ಮನೆಗೆ ಬಿಟ್ಟಾಗು ಹೋಗು ಅಮ್ಮನಿಗೆ. ಸರಿ, ಹಾಗಾದರೆ ನೀವು ಇವತ್ತು ಹೋಗ್ತೀರಾ? ಹೋಗಲೇಬೇಕಲ್ಲ ಐಶ್ವರ್ಯ. ಆಯ್ತು ತಗೊಳ್ರಿ, ಹೋಗಿ ಬರ್ರಿ. ಅಮ್ಮನಿಗೆ ಅಪ್ಪನಿಗೆ ಹೇಳೇ ಹೋಗ್ತೀರಾ, ಹೋಗ್ರಿ. ಅತ್ತಿ ಮಾವಾಗ ನಾನು ಆಗ ಹೇಳಿ ಬರತ್ತಿದ್ದೆ, ಮತ್ತು ನೀನೇ ರೀ ಇನ್ನೊಂದು ಸ್ವಲ್ಪ ಇರಿ ಅಂದೆ. ಅದಕ್ಕೆ ಕುಂತ್ನಿ. ಆಯಿತು, ಮತ್ತೆ ಬರ್ತೀನಿ. ಅರ್ಥ ಮಾಡ್ಕೊ, ಅಲ್ಲಿ ನಿನಗೂ ಗೊತ್ತಲ್ಲ ಅವ್ವ ನಾನು ಭಾಳ ಹಚ್ಕೊಂಡಾಳ. ಏನು? ಸರಿ ಆಯಿತು. ಸರಿ ಆಯಿತು, ಬರಲಾ? ಬಾಯ್. ಹುಷಾರು. ಹೋದ್ಮೇಲೆ ಕಾಲ್ ಮಾಡಿರಿ. ನಾಳೆ ಅಂಗಡಿಗೆ ಹೋಗ್ತೀರೇನ್ರಿ? ನಾಳೆ ಅಂಗಡಿಗೆ ಹೋಗಲೇಬೇಕು. ನಾಡಿದ್ದು ಜವಳಿ ತೆಗ್ಸಕ್ಕೆ ಹೋಗೋಣ ಅರ್ಬಿದು, ಆಮೇಲೆ ನೋಡಿರಾಯ್ತು. ಕುಡಿಯೋದು ನನ್ನ ವೀಕ್ನೆಸ್ಸು, ಕುಡಿತಾರೆ ಬೀಳೋದು ನನ್ನ ವೀಕ್ನೆಸ್ಸು. ಹೆಂಡ್ತಿನೂ ಬಿಟ್ಟು ಹೋದಳು, ನಾನು ಈಗ ರೋಡಲ್ಲಿ ಬಿದ್ದೆ ಬಿಟ್ಟೆನು. ವೈ ಏನು ಮಾಡಲೆ ಎಂತೆ ಊರಿಗೆ ಹೋದಳು. ಸಿಗಲೇ ಗಾಡಿಗೆ ಬ್ರೇಕ್ ಇಲ್ಲ, ಸಿಗಲೇ. ಅಲ್ಲ ಇವ್ರು ಯಾಕೋ ಫೋನ್ ಎತ್ತಾತಿಲ್ಲಲ್ಲ, ಏನಾಯ್ತು ಇಷ್ಟು ಹಿಂಗಾಗತ್ತೈತಿ? ಮುತ್ತು ಕೊಡೋಳು ಬಂದಾಗ ತತ್ತು ಕೊಟ್ಟವಳನ್ನ ಮರೆಬಾರ್ದು ಗೊತ್ತು.
ನನಗೂ ಗೊತ್ತು. ತುಟ್ಟು ಕೊಟ್ಟೋಳು ಮುತ್ತು ಕೊಡೋಳ್ಗೆ ಹೊಡೆದು ಬಿಟ್ಟರೆ ಏನು ಮಾಡೋದು ದುತ್ತ ಮುತ್ತ ಎತ್ತೆತ್ತೋ ಎತ್ತೋಗುದು ಇತ್ತು ಬರುದು ಗೊತ್ತಿಲ್ಲೋ. ಸರಿ ಅಲ್ಲೇ ಸರಿ, ಗಾಡಿ ಬರಕತ್ತ ಸರಿ. ಅಯ್ಯೋ ಸರಿರೋ. ಅಯ್ಯೋ ಅಯ್ಯೋ ದೇವ್ರಿ, ಯಾಕೋ ಫೋನ್ ಎತ್ತತ್ತಿಲ್ಲಲ್ಲ ಅವರು. ಹೊಟ್ಟೆ ನೋಡಿದ್ರೆ ಸಾಕಷ್ಟು ಉಂಟಾಗತ್ತೈತಿ. ಅಯ್ಯೋ ದೇವ್ರಿ, ಗಾಡಿನೇ ಕುತ್ಕೊಂಡು ಹೋಗ್ಬಿಟ್ಟೈತಲ್ಲ ಪಾಪ. ಡ್ರೈವರ್ ಜಿಗ್ದ ಬಿಟ್ಟ ಅನ್ನಿಸ್ತದೆ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಗೌರಿ ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ರಿ ಅಂತ ಅನ್ಕೋತೀನಿ. ಸೊ ಎಲ್ಲರಿಗೂ ನಾನು ಒಂದು ಸ್ವಲ್ಪ ಮಾತಾಡೋದು ಡಿಸ್ಟರ್ಬ್ ಆಗತ್ತೆ. ನಿಮ್ಮ ಮಾತೇ ಜಾಸ್ತಿ ಆಯಿತು, ಸೀರೆ ಬಗ್ಗೆನೇ ಜಾಸ್ತಿ ಆಯಿತು, ವಿಡಿಯೋನೇ ಇಲ್ಲ ಅಂತಿದ್ದಾರೆ. ಬೇಗ ಬುಕ್ ಮಾಡ್ಕೊಳ್ಳಿ. ಕೇವಲ 1300 ರೂಪಾಯಿ ಮಾತ್ರ ಸೀರೆ.